ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಯ ಉಳಿವಿಗಾಗಿ ನಡೆಯುತ್ತಿರುವ ಪ್ರಯತ್ನಗಳ ನಡುವೆ ಇಲ್ಲೊಂದು ತಾಲೂಕಿನ ಗ್ರಾಮೀಣ ಭಾಗದ ಶಾಲೆಯಲ್ಲಿ ವಿನೂತನ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಮತ್ತು ಪೋಷಕರ ಗಮನ ಸೆಳೆಯುವಂತೆ ಮಾಡಿದೆ. ವರ್ಷದ ಬಹುತೇಕ ದಿನಗಳು ಪಾಠದ ತರಗತಿಯಲ್ಲಿ ಮಗ್ನರಾಗಿರುವ ಪುಟಾಣಿ ಮಕ್ಕಳಿಗೆ ವಾರ್ಷಿಕ ರಜೆಯಲ್ಲಿ ಮಕ್ಕಳ ಜೀವನ ಕೌಶಲ್ಯ ಪಾಠವನ್ನು ಕಲಿಸುವ ಶಿಕ್ಷಕರ ಪ್ರಯತ್ನಕ್ಕೆ ಶಾಲಾ ತಂಡ ಸಾಥ್ ನೀಡಿದೆ. ಹಾಗಾದ್ರೆ ಈ ಶಾಲೆ ಯಾವುದು ಅಂತೀರಾ? ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪದ ಗೋಲ್ತಮಜಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಲೆಯಲ್ಲಿರುವ ನೆಟ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಇದು. ಇನ್ನು ವಿದ್ಯಾರ್ಥಿಗಳು ಶಾಲಾ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮತ್ತು ತುಳುನಾಡಿನ ವೈಶಿಷ್ಟ್ಯಗಳ ಪರಿಚಯ ಮಾಡುವುದು ಪ್ರಮುಖ ಉದ್ದೇಶವಾಗಿದ್ದು, ಇಂತಹ ಜೀವನ ಪಾಠವನ್ನು ತಿಳಿಸಿಕೊಡುವ ಕಾಯಕದಲ್ಲಿ ಈ ಶಾಲೆಯ ಇಡೀ ತಂಡ ಅನೇಕ ವರ್ಷಗಳಿಂದ ಯಶಸ್ವಿಯಾಗಿದೆ ಮತ್ತು ಮಾದರಿಯಾಗಿದೆ. ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಗ್ರಾಮೀಣ ಭಾಗದ ಮೂಲೆಯಲ್ಲಿರುವ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡು ಉತ್ತಮ ಶಿಕ್ಷಣದ ಜೊತೆ ಜೀವನ ಮೌಲ್ಯಗಳ ಪಾಠವನ್ನು ತಿಳಿಸಿಕೊಡುವ ಶಿಕ್ಷಕರು ಈ ವರ್ಷ ವಿದ್ಯಾರ್ಥಿಗಳಿಗೆ ಸಂಡಿಗೆ ಮಾಡುವ ವಿಧಾನವನ್ನ ಕಲಿಸಿಕೊಟ್ಟಿದ್ದಾರೆ. ಈ ಬಾರಿ ಅಧಿಕ ಬಿಸಿಲು ಇರುವ ಕಾರಣಕ್ಕಾಗಿ ಸಂಡಿಗೆ ತಯಾರಿಸುವ ಯೋಜನೆ ಮಾಡಿದ್ದು ಯಶಸ್ಸನ್ನ ಕಂಡಿದೆ. ಶಿಕ್ಷಕರು ಅಕ್ಕಿಯನ್ನ ಕಲಸಿಕೊಟ್ಟು ಸಂಡಿಗೆ ಮಾಡುವ ವಿಧಾನವನ್ನ ತಿಳಿಸಿಕೊಟ್ರು. ಹಾಗೆ ಮಾಡಿದ ಸಂಡಿಗೆಯನ್ನ ಬಿಸಿಲಿನಲ್ಲಿ ಒಣಗಿಸಿ ಪ್ಯಾಕ್ ಮಾಡಿ ಇಡಲಾಗುತ್ತೆ. ಮುಂದಿನ ಶೈಕ್ಷಣಿಕ ವರ್ಷದ ಸಮಯದಲ್ಲಿ ಶನಿವಾರ ಮಕ್ಕಳಿಗೆ ಹಾಲು ಕೊಡುವ ವೇಳೆ ಸಂಡಿಗೆ ಕೊಡುವ ನಿರ್ಧಾರ ಕೂಡ ಮಾಡಲಾಗಿದೆ. ಖಾಸಗಿಯಾಗಿ ನಡೆಯುವ ಬೇಸಿಗೆ ಶಿಬಿರಗಳಿಗೆ ಕೊಂಚ ಭಿನ್ನವಾಗಿ ಇಲ್ಲಿನ ನಾಡು ನುಡಿ ಸಂಸ್ಕೃತಿ ಮತ್ತು ಕೃಷಿ ಪದ್ಧತಿಯನ್ನು ಅನುಭವಿಸಿ ಜೀವನದಲ್ಲಿ ಅಳವಡಿಸುವ ಕಾರ್ಯಕ್ರಮ ಇದಾಗಿದೆ. ಕಳೆದ ವರ್ಷ ಹಲಸಿನ ಹಪ್ಪಳ ತಯಾರಿಸುವ ವಿಧಾನವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಗಿತ್ತು. ಹೀಗೆ ಕೆಲ ವರ್ಷಗಳಿಂದ ಇಲ್ಲಿನ ಪರಿಚಯವನ್ನ ಮಾಡುವ ಕಾರ್ಯ ಮಾಡಲಾಗ್ತಾ ಇದೆ. ಮಕ್ಕಳಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ದೃಢತೆಯನ್ನ ಹೆಚ್ಚಿಸುವ ಸಲುವಾಗಿ ಇಂತಹ ಜೀವನ ಪಾಠವನ್ನ ಹೇಳಿಕೊಡಲಾಗುತ್ತೆ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಶಿಕ್ಷಕರ ಜೀವನ ಪದ್ಧತಿಯ ಪಾಠ, ಶಾಲಾಭಿವೃದ್ಧಿ ಮತ್ತು ಹಳೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ನೆಟ್ಲದ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಸಹಕಾರಿಯಾಯಿತು. ನಾವು ಪ್ರತಿ ವರ್ಷ ಮಕ್ಕಳಿಗೆ ಶಿಬಿರ ಅಂತ ಪ್ರತ್ಯೇಕ ಯಾವುದನ್ನು ಮಾಡುವುದಿಲ್ಲ. ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈ ಥರದ್ದು. ಯಾಕಂದರೆ ನಮ್ಮ ಮಕ್ಕಳು ರಜೆಯಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾ ಇರಲಿ, ಅವರು ಮಾವಿನ ಮರಕ್ಕೆ ಹತ್ತಿ ಮಾವಿನಕಾಯಿ ಕೊಯ್ಯೋದು ಅಥವಾ ಇನ್ನೇನು ಸೈಕಲ್ ಬಿಡ್ತಾನೋ ಹೀಗೆ ಎಂಜಾಯ್ ಮಾಡ್ತಾ ಇರಲಿ ಅಂತ ಅವರ ಪಾಡಿಗೆ ಅಥವಾ ಅಜ್ಜಿ ಮನೆಗೆ ಹೋಗಲಿ ಅಂತ ಅವರ ಪಾಡಿಗೆ ಬಿಡ್ತಾ ಇರ್ತೇವೆ. ಆದರೆ ಎಕ್ಸಾಮ್ ಮುಗಿದ ಮೇಲೆ ಅವರಿಗೆ ಏಪ್ರಿಲಲ್ಲಿ ಒಂದು 10 ದಿನ ರಜೆ ಇರ್ತದೆ. ಈ ಸಾರಿ 6 ತಾರೀಕುವರೆಗೂ ಅವರಿಗೆ ಎಕ್ಸಾಮ್ ಬಂದಿರೋ ಕಾರಣ ಸ್ವಲ್ಪ ದಿನಗಳು ಮಾತ್ರ ಇತ್ತು ರಜಾ ದಿನಗಳು. ಆ ಸಮಯದಲ್ಲಿ ಶಿಕ್ಷಕರು ಇರುವುದಿಲ್ಲ, ಅವರಿಗೆ ಕಚೇರಿ ಕೆಲಸಗಳು ಏನೋ ಮಾಡ್ತಾ ಇರ್ತಾರೆ. ಈ ಮಕ್ಕಳು ಎಂತ ಮಾಡಲಿಕ್ಕಿಲ್ಲ, ಪಾಠ ಇಲ್ಲ, ಎಕ್ಸಾಮ್ ಇಲ್ಲ, ಏನಿಲ್ಲ. ಆ ಸಂದರ್ಭದಲ್ಲಿ ಸುಮ್ಮನೆ ಇರ್ತಾರೆ, ಏನು ಕೊಟ್ಟರು ಮಾಡುವ ಉತ್ಸಾಹದಲ್ಲಿರ್ತಾರೆ. ಅಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಈ ಸಾರಿ ಮಕ್ಕಳಿಂದ ಸಂಡಿಗೆ ತಯಾರಿಕಾ ಶಿಬಿರವನ್ನು ಮಾಡಿದ್ದೇವೆ. ಕಳೆದ ವರ್ಷ ನಾವು ಹಪ್ಪಳ ತಯಾರಿಕಾ ಶಿಬಿರವನ್ನು ಮಾಡಿದ್ದೆವು. ಆದರೆ ಈ ಸರ್ತಿ ಏನಾಯಿತು ಅಂದರೆ ಹಲಸಿನ ಬೆಳೆ ನಿಧಾನ ಆಗಿ ಈಗ ನೀವು ಎಲ್ಲಿ ನೋಡಿದರೂ ಕೂಡ ಸಣ್ಣ ಸಣ್ಣ ಕಾಯಿ ಮಾತ್ರ ಇದೆ. ಹಾಗಾಗಿ ಹಪ್ಪಳ ಹಾಕಲಿಕ್ಕೆ ತಯಾರಿ ಆಗಲಿಲ್ಲ ಇನ್ನೂ ಕೂಡ. ಆದರೆ ನಾವು ಹಪ್ಪಳ ಹಾಕಲಿಕ್ಕೆ ಆಗಲಿಲ್ಲ. ಅದರಿಂದ ಎಂತ ಮಾಡುವ ಅಂತ ಹೇಳುವಾಗ ಮಕ್ಕಳಲ್ಲಿ ಕೇಳಿ ಸಂಡಿಗೆ ಹಾಕೋಣ ಅಂತ ಶಿಕ್ಷಕರಲ್ಲಿ ಕೇಳುವಾಗ ಸಂಡಿಗೆ ಆಗ್ಬೋದು ಅಂತ ಮಕ್ಕಳು ಬಹಳ ಉತ್ಸಾಹದಿಂದ ಮುಂದೆ ಬಂದರು. ಹಾಗಾಗಿ ನಾವು ಮೈದಾ ಮತ್ತು ಅಕ್ಕಿಯನ್ನು ತಂದು ಅದನ್ನು ಹುಡಿ ಮಾಡಿ ಬೇಕಾದ ಹಾಗೆ ಹಿಟ್ಟನ್ನೆಲ್ಲ ಮಾಡಿ ನಾವು ತಯಾರಿಸಿಕೊಟ್ವಿ. ಮಕ್ಕಳು ಮನೆಯಿಂದಲೇ ಚಮಚಗಳ